ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಚಿಂತ್ಯ ಅಚ್ಚು ಚಾನೆಲ್. ನಾವು ಇಂದು ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ನಾವು ಪ್ರಯಾಣ ಮಾಡಿದ್ವಿ. ಅದರ ಒಂದು ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗಕ್ಕೆ ಯಾಕೆ ಹೋಗ್ತಿದ್ವಿ ಅಂತಂದ್ರೆ ಅಲ್ಲಿನ ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನಕ್ಕೆ ನಾವು ಹೋಗ್ತಿದ್ವಿ. ಬಳ್ಳಾರಿಯಿಂದ 9 ಗಂಟೆಗೆ ಶಿವಮೊಗ್ಗಕ್ಕೆ ಬಸ್ ಇದೆ ಸ್ನೇಹಿತರೆ, ಅದು KSRTC ಇಂದ. ಬಳ್ಳಾರಿಯಿಂದ ನೈಟ್ ಯಾವುದೇ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ನಾವು ಅಡ್ವಾನ್ಸ್ ಬುಕ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನೈಟ್ ಟೈಮ್ ಫುಲ್ ರಶ್ ಇರುತ್ತೆ. ಸೊ ಆದ್ರಿಂದ ನಾವು ಅಡ್ವಾನ್ಸ್ ಬುಕ್ಕಿಂಗ್ ಅನ್ನ ಮಾಡಿದ್ವಿ. ಸೊ ಅಷ್ಟು ಜನ ಇದ್ರೂ ಕೂಡ ನಮಗೆ ಸೀಟ್ ಸಿಕ್ತು ಬಿಕಾಸ್ ಆಫ್ ರಿಸರ್ವೇಶನ್. ನೀವು ಕೂಡ ಬಳ್ಳಾರಿಯಿಂದ ಯಾವುದೇ ಊರಿಗೆ ಅಥವಾ ಯಾವ್ದಾದ್ರು ದೂರ ಪ್ರಯಾಣ ಮಾಡಬೇಕಾದ್ರೆ ಕಂಪಲ್ಸರಿ ಆಗಿ ಬುಕ್ಕಿಂಗ್ ಅನ್ನ ಮಾಡಿ. ಯಾಕಂತಂದ್ರೆ ನೈಟ್ ಟೈಮ್ ಪ್ರಯಾಣ ಮಾಡುವಾಗ ತುಂಬಾನೇ ರಶ್ ಇರುತ್ತೆ. ಸೊ ಆದ್ರಿಂದ ಬುಕ್ಕಿಂಗ್ ಮಾಡಿದಷ್ಟು ನಿಮಗೆ ಸೇಫ್ ಇರುತ್ತೆ ಹಾಗೂ ನಿಮಗೆ ಸೀಟ್ಸ್ ಕೂಡ ಸಿಗುತ್ತೆ. ನಾನು ಮೊದಲೇ ಹೇಳಿದಾಗೆ ಬಳ್ಳಾರಿಯಿಂದ 9 ಗಂಟೆಗೆ ಬಸ್ ಇರುತ್ತೆ. 9 ಗಂಟೆಗೆ ಬಸ್ ಬಿಟ್ಟರೆ ಶಿವಮೊಗ್ಗಕ್ಕೆ ನೀವು 2 ಅಥವಾ 3 ಗಂಟೆಗೆ ನೀವು ಅಲ್ಲಿ ತಲುಪ್ತೀರಿ. ನಂತರ ಶಿವಮೊಗ್ಗದಿಂದ ನೀವು ಸಾಗರಕ್ಕೆ ಬಸ್ಸಿಂದ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಕೂಡ ವೇಟ್ ಮಾಡಬೇಕಾಗುತ್ತೆ ನೀವು ಬಸ್ಗೆ. ಶಿವಮೊಗ್ಗದಿಂದ ಮತ್ತೆ ಸಾಗರಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಅಲ್ಲಿಗೂ ನಿಮಗೆ 4 ಗಂಟೆ ಅಥವಾ 5 ಗಂಟೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ನಿಮಗೆ 1 ತಾಸು ಜರ್ನಿ ಇರುತ್ತೆ. ನಂತರ ಸಾಗರದಿಂದ ನಿಮಗೆ ಲಾಂಚ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ಬೋಟಿಂಗ್ ಇರುತ್ತೆ. ಆ ಬೋಟಲ್ಲಿ ನೀವು ಆ ಟೆಂಪಲ್ ಹೋಗೋ ದಾರಿಗೆ ತಲುಪಬೇಕಾಗುತ್ತೆ. ಸೊ ಅಲ್ಲಿನೂ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ. ಈ ಬೋಟಲ್ಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ವ್ಯೂ ಇರುತ್ತೆ ಹಾಗೂ ಇಲ್ಲಿನ ನೇಚರ್ ಮಾತ್ರ ಸೂಪರ್ ಆಗಿ ಕಾಣುತ್ತೆ. ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಅನ್ನ ಕಟ್ತಾ ಇದ್ದಾರೆ. ಅದು ನೆಕ್ಸ್ಟ್ ಇಯರ್ ಓಪನ್ ಆಗುತ್ತೆ. ಒಂದು ಒಳ್ಳೆ ಬ್ರಿಡ್ಜ್ ಇದು, ತುಂಬಾ ದೊಡ್ಡ ಬ್ರಿಡ್ಜ್ ಆಗಿದೆ. ಅದು ನೆಕ್ಸ್ಟ್ ಇಯರ್ ಓಪನ್ ಆಗುತ್ತಂತೆ. ಆಗ ವೆಹಿಕಲ್ಸ್ ಕೂಡ ಅಲ್ಲಿ ಹೋಗ್ಬೋದು. ಈಗ ಈ ಲಾಂಚ್ ಅಂದ್ರೆ ಈ ಬೋಟಿಂಗ್ ಮೂಲಕನೇ ನಾವು ಆ ದಡನ ಸೇರಿ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಇಂದ ಬ್ರಿಡ್ಜ್ ಓಪನ್ ಆದ್ರೆ ವೆಹಿಕಲ್ಸ್ಗೆ ತುಂಬಾ ಈಸಿ ಆಗುತ್ತೆ. ತುಂಬಾ ಬೇಗವಾಗಿ ನಾವು ರೀಚ್ ಆಗ್ಬೋದು. ನೀವು ಟೆಂಪಲ್ ಹತ್ರ ರೀಚ್ ಆದ ಕೂಡ ನಿಮಗೆ ಬೇಕಾದ ಫೆಸಿಲಿಟಿ ಇರುತ್ತೆ. ಯಾರಾದರೂ ರೂಮ್ ಬೇಕಿದ್ದಲ್ಲಿ ರೂಮ್ ಕೊಡ್ತಾರೆ ಸ್ನೇಹಿತರೆ. ಹಾಗೂ ಯಾರಾದರೂ ಫ್ರೆಶ್ ಅಪ್ ಆಗ್ಬೇಕಂತಂದ್ರೆ ಅಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಸೊ ಅಲ್ಲಿ ಹೋಗಿ ನೀವು ಫ್ರೆಶ್ ಅಪ್ ಆಗಿ ನೀವು ದರ್ಶನಕ್ಕೆ ರೆಡಿ ಆಗ್ಬೋದಾಗಿದೆ. ಇದು ಎಂಟ್ರೆನ್ಸ್. ನಾವು ಬೆಳಗ್ಗೆ 8 ಗಂಟೆಗೆ ದರ್ಶನಕ್ಕೆ ಹೋದ್ವಿ ಫ್ರೆಶ್ ಅಪ್ ಆಗಿ. ಸೊ ಸ್ವಲ್ಪ ಜನ ಕಮ್ಮಿ ಇತ್ತು. ನೀವು ಶುಕ್ರವಾರ ಅಥವಾ ಮಂಗಳವಾರ ಸಮಯದಲ್ಲಿ ಫುಲ್ ರಶ್ ಇರುತ್ತೆ. ಜಾತ್ರಾ ಸಮಯಗಳಲ್ಲಿ ಅಥವಾ ತುಂಬ ರಶ್ ಇದ್ದಲ್ಲಿ ಜನ ಇದ್ದಲ್ಲಿ ನೀವು ಕ್ಯೂ ನಿಂತು ದರ್ಶನ ಪಡಿಬೇಕಾಗುತ್ತೆ. ಸೊ ಅಲ್ಲಿ ಬ್ಯಾರಿಕೇಡ್ನ ನಿರ್ಮಾಣ ಮಾಡಿದ್ದು ನೋಡ್ಬೋದಾಗಿದೆ ಇಲ್ಲಿ. ಕ್ಯಾಮ್ರಾ ಮತ್ತು ಮೊಬೈಲನ್ನು ನಿಷೇಧಿಸಿ ಅಂತ ಬೋರ್ಡ್ ಹಾಕಿರ್ತಾರೆ. ಜಾಸ್ತಿ ಜನ ಇದ್ದಾಗ ರಶ್ ಇದ್ದಾಗ ಕ್ಯಾಮ್ರಾ ನಾವು ಮಾಡೋಕ್ಕಾಗಲ್ಲ. ಜನ ಕಮ್ಮಿ ಇದ್ದ ಕಾರಣ ನಮಗೆ ದರ್ಶನ ಬೇಗ ಸಿಕ್ತು ಹಾಗೂ ದರ್ಶನ ಚೆನ್ನಾಗಿ. ಮಧ್ಯಾಹ್ನ ಮತ್ತು ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರಸಾದ ಮಾಡ್ಬೇಕಾದ್ರೂ ಇಲ್ಲೇ ಮಾಡ್ಬೋದು. ಸುತ್ತಮುತ್ತ ಹೋಟೆಲ್ಸ್ ಇವೆ ಹಾಗೂ ರೂಮ್ ಫೆಸಿಲಿಟೀಸ್ ಇದೆ. ತುಂಬಾ ಒಳ್ಳೆ ನೇಚರ್ ಕೂಡ ಇದೆ. ಅರ್ಚನೆ ಮಾಡಿಸ್ಬೇಕಾದ್ರೆ ನೀವು ಕೌಂಟ್ರಲ್ಲಿ ಟಿಕೆಟ್ ಅನ್ನ ತಗೋಬೇಕಾಗುತ್ತೆ. ಶಿವಮೊಗ್ಗ ಬಂದ್ಮೇಲೆ ಜೋಗ್ ಫಾಲ್ಸ್ ನೋಡದೆ ಇರೋಕ್ಕಾಗತ್ತೆ. ಸೊ ಆದ್ರಿಂದ ಅಲ್ಲೇ ಹತ್ರದಲ್ಲೇ ಜೋಗ್ ಫಾಲ್ಸ್ ಇರೋದ್ರಿಂದ ನಾವು ಅಲ್ಲಿಂದ ಮತ್ತೆ 1 ಅವರ್ ಟ್ರಾವೆಲ್ ಮಾಡಿ ಜೋಗ್ ಫಾಲ್ಸ್ ಅನ್ನ ನೋಡಿದ್ವಿ. ಈ ಜೋಗ್ ಫಾಲ್ಸ್ ನ ಮಳೆಗಾಲದಲ್ಲೇ ನೋಡ್ಬೇಕು, ಆಗ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ. ಇಲ್ಲಿನ ಟೂರಿಸಂ ಡಿಪಾರ್ಟ್ಮೆಂಟ್ ಈಗ ಇನ್ನಷ್ಟು ಇಂಪ್ರೂವ್ ಮಾಡ್ತಿದೆ. ಸೊ ಇನ್ನೊಂದು 6 ತಿಂಗಳಲ್ಲಿ ಇನ್ನಷ್ಟು ಇಲ್ಲಿ ಇಂಪ್ರೂವ್ ಆಗ್ತಿದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.